Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapith. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಆಯುರ್ಗ್ರಾಮ, ನಮ್ಮ ಆರೋಗ್ಯ, ನಮ್ಮ ಸಂಸ್ಕೃತಿ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಆರೋಗ್ಯಕ್ಕೆ ವಿಶೇಷ ಸ್ಥಾನವಿದೆ. ಆದರೆ ಆರೋಗ್ಯವೆಂದರೆ ಕೇವಲ ರೋಗವಿಲ್ಲವಿರುವುದಲ್ಲ, ದೇಹ, ಮನಸ್ಸು ಮತ್ತು ಇಂದ್ರಿಯಗಳ ಸಮತೋಲನದಿಂದ ಕೂಡಿದ ಸಂಪೂರ್ಣ ಜೀವನ. ಈ ಜ್ಞಾನವನ್ನು ಕೇವಲ ಪುಸ್ತಕಗಳ ಪುಟಗಳಲ್ಲಿ ಉಳಿಸದೆ ಜನರ ಬದುಕಿನೊಂದಿಗೆ ಬೆಸೆಯುವ ಒಂದು ಸುಂದರ ಪ್ರಯತ್ನವೇ ಆಯುರ್ಗ್ರಾಮ. ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ ನರಸಿಂಹರಾವ್ ಇವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶೈಲಜಾ ಉಪ್ಪಿನಕುದುರು ಇವರ ಅನುಮತಿಯೊಂದಿಗೆ ಆಯುರ್ಗ್ರಾಮ 3.0 ಪೂರ್ವಸಿದ್ಧತಾ ಕಾರ್ಯಕ್ರಮಗಳನ್ನು ಆರಂಭಿಸಿತು. ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮಧು ಅವರನ್ನು ಸಂಪರ್ಕಿಸಿ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಲಾಯಿತು. ಹಾಗೆ ಗ್ರಾಮದ PDO ಅವರಿಗೆ ಅಧಿಕೃತ ಪತ್ರ ಸಲ್ಲಿಸಿ ಅನುಮತಿ ಪಡೆಯಲಾಯಿತು. ಹಾಸನದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಉಗನೆ ಗ್ರಾಮವು ಸರಳತೆ ಮತ್ತು ಸೊಗಡನ್ನು ತನ್ನೊಳಗೆ ಹೊತ್ತಿರುವ ಒಂದು ಸುಂದರ ಗ್ರಾಮ. ಹಸಿರಿನಿಂದ ಕೂಡಿದ ಹೊಲಗಳು, ಕೆರೆಯನ್ನು ತುಂಬಿ ಕಂಗೊಳಿಸಿದ ತಾವರೆಗಳು, ಪ್ರಕೃತಿಯ ಸೌಂದರ್ಯ ಮತ್ತು ಪರಂಪರೆಯ ಪ್ರತೀಕವಾದ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಸೌಮ್ಯಕೇಶವ ಸ್ವಾಮಿಯ ದೇವಾಲಯ, ಇವೆಲ್ಲವೂ ಉಗನೆಯ ಬದುಕಿನ ಅವಿಭಾಜ್ಯ ಅಂಗ. ಮಣ್ಣಿನೊಂದಿಗೆ ಬೆಸೆದುಕೊಂಡು ಕೃಷಿ, ಜಾನುವಾರು ಸಾಕಾಣಿಕೆ ಮತ್ತು ತಮ್ಮ ನಿತ್ಯದ ದುಡಿಮೆಯೊಂದಿಗೆ ಸರಳವಾಗಿ ಜೀವನ ನಡೆಸುತ್ತಿರುವವರು ಉಗನೆ ಗ್ರಾಮಸ್ಥರು. ಪ್ರಕೃತಿಯೊಂದಿಗೆ ಬೆಸೆದ ಬದುಕು, ಸರಳ ಜೀವನ ಶೈಲಿ ಮತ್ತು ಆರೋಗ್ಯದ ಕುರಿತು ಅರಿವು ಮೂಡಿಸಲು ಇರುವ ಅವಕಾಶ, ಇವೆಲ್ಲವೂ ಸೇರಿದ ಉಗನೆ ಗ್ರಾಮವು ನಮ್ಮ ಆಯುರ್ಗ್ರಾಮಕ್ಕೆ ಸೂಕ್ತ ಸ್ಥಳವನ್ನಾಗಿ ಮಾಡಿತು. ಹೀಗಾಗಿ ಉಗನೆಯು ನಮ್ಮ 7 ದಿನಗಳ ಪಯಣಕ್ಕೆ ಅರ್ಥಪೂರ್ಣ ನೆಲೆಯಾಯಿತು. ಉಗನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ
SDMC ಅಧ್ಯಕ್ಷರಾದ ಹರೀಶ್ ಇವರಿಂದ ಗ್ರಾಮದ ಜನಜೀವನ ಮತ್ತು ಅಗತ್ಯದ ಮಾಹಿತಿ ಪಡೆಯಲಾಯಿತು. ನಂತರ ಗ್ರಂಥಪಾಲಕರ ಸಹಾಯದಿಂದ ಗ್ರಾಮದ ಜನರ ಪಟ್ಟಿಯನ್ನು ಪಡೆದು ವಯೋಮಾನದ ಆಧಾರದ ಮೇಲೆ ವಿಂಗಡಿಸಲಾಯಿತು. ದೊರೆತ ಮಾಹಿತಿಯ ಆಧಾರದ ಮೇಲೆ ತಂಡದ ಅಭ್ಯರ್ಥಿಗಳಿಂದ ಸಮೀಕ್ಷಾ ಮೌಲ್ಯಮಾಪನ ಪ್ರಶ್ನಾವಳಿಗಳನ್ನು ರಚಿಸಲಾಯಿತು. 2026ನೇ ವರ್ಷದ ಚರಕ ಜಯಂತಿಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಿಮ್ಮ ಗ್ರಾಮದಲ್ಲಿ ಆಯೋಜಿಸಲಾಗಿದೆ. ಮೊದಲ ಹಂತವಾಗಿ ಉಗನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಯರ ಮತ್ತು ಶಿಕ್ಷಕರ ಸರ್ವೆ ಪಡೆಯಲಾಯಿತು. ನಂತರ ಗ್ರಾಮದ ಮನೆ ಮನೆಗೆ ತೆರಳಿ ವಿವಿಧ ವಯೋಮಾನದ ಗ್ರಾಮಸ್ಥರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿ, ಜನರ ಜೀವನ ಶೈಲಿ, ಆರೋಗ್ಯಕರ ಅಭ್ಯಾಸಗಳು ಮತ್ತು ಇಂದ್ರಿಯಗಳ ಆರೈಕೆಯ ಕುರಿತು ಹಲವು ಮಹತ್ವದ ಅಂಶಗಳು ಬೆಳಕಿಗೆ ಬಂದವು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು.
ಉದ್ಘಾಟನಾ ದಿನದ ಅಂಗವಾಗಿ ಶಾಲಾ ಮಕ್ಕಳಿಗಾಗಿ ಇಂದ್ರಿಯ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. 3 ಸರಳ ಹಾಗೂ ಸಂವಾದಾತ್ಮಕ ಚಟುವಟಿಕೆಗಳ ಮೂಲಕ ಆಟ ಮತ್ತು ಅನುಭವದೊಂದಿಗೆ ಪಂಚ ಜ್ಞಾನೇಂದ್ರಿಯಗಳ ಮಹತ್ವವನ್ನು ಪರಿಚಯಿಸಲಾಯಿತು. ಆಯುರ್ವೇದ, ಅನುಭವಾತ್ಮಕ ಕಲಿಕೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಒಂದೇ ವೇದಿಕೆಯಲ್ಲಿ ಬೆಸೆದ ಈ ಚಟುವಟಿಕೆಗಳು ಮಕ್ಕಳಲ್ಲಿ ತಮ್ಮ ಇಂದ್ರಿಯಗಳ ಬಗ್ಗೆ ಅರಿವು ಮತ್ತು ಕಾಳಜಿಯನ್ನು ಮೂಡಿಸಿದವು. ಈ ಮೂಲಕ ಮಕ್ಕಳು ಹಾಗೂ ಪೋಷಕರನ್ನು ಉದ್ಘಾಟನಾ ಸಮಾರಂಭದೊಂದಿಗೆ ಸಂಪರ್ಕಿಸುವ ಅವಕಾಶವು ದೊರೆಯಿತು. ಉದ್ಘಾಟನೆಗಾಗಿ ಗ್ರಾಮದ ದೇವಾಲಯವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದ ದಿನ ದೇವಾಲಯದ ಆವರಣವನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಅಗತ್ಯವಾದ ಸಿದ್ಧತೆಗಳನ್ನು ಮಾಡಲಾಯಿತು. ಇದರೊಂದಿಗೆ ಪ್ರಸಾದವನ್ನು ಸ್ವತಃ ತಂಡದ ಅಭ್ಯರ್ಥಿಗಳೇ ಶ್ರದ್ಧಾಭಕ್ತಿಯಿಂದ ತಯಾರಿಸಿದರು. ಕಾರ್ಯಕ್ರಮದ ಉದ್ಘಾಟನೆಗೆ ದೇವಾಲಯವು ಸಜ್ಜುಗೊಂಡು ಕಂಗೊಳಿಸುತ್ತಿತ್ತು. ಇತ್ತ ತಂಡದ ಸದಸ್ಯರು ಗ್ರಾಮದಲ್ಲಿ ಮನೆ ಮನೆಗೂ ತೆರಳಿ ಗ್ರಾಮಸ್ಥರನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ದೇವಾಲಯದಲ್ಲಿ ಗೋಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಕರ್ಯಗಳನ್ನು ನೆರವೇರಿಸಲಾಯಿತು. ಗೋಪೂಜೆಯ ನಂತರ ಎಲ್ಲರಿಗೂ ಆರತಿ ನೀಡಲಾಯಿತು. ದೀಪದ ಬೆಳಕು, ಹೂವಿನ ಅಲಂಕಾರ, ರಂಗೋಲಿ, ಮಂತ್ರೋಚ್ಚಾರಣೆ, ಗಂಟೆಯ ನಾದ, ಭಜನೆ, ಹೂವು, ಚಂದನ, ಧೂಪದ ಪರಿಮಳ, ಪ್ರಸಾದದ ಸವಿರುಚಿ, ಗೋಮಾತೆಯ ಸ್ಪರ್ಶ ಹೀಗೆ ಗೋಮಾತೆಯ ಮೂಲಕ ಪಂಚೇಂದ್ರಿಯಗಳಿಗೂ ಹಿತವಾದ ಅನುಭವದೊಂದಿಗೆ ಆಯುರ್ಗ್ರಾಮವು ಶುಭಾರಂಭವಾಯಿತು. ಆಯುರ್ವೇದ ಸಪ್ತಾಹದ ಉದ್ಘಾಟನೆಯ ಅಂಗವಾಗಿ ಗ್ರಾಮದ ಮುಖ್ಯಸ್ಥರು, ಪ್ರಧಾನ ಅರ್ಚಕರು, ಗಣ್ಯರು ಹಾಗೆ ತಂಡದ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಧನ್ವಂತರಿಯ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣದ ನಂತರ ಆಯುರ್ಗ್ರಾಮದ ಉದ್ದೇಶ ಮತ್ತು 7 ದಿನದ ಕಾರ್ಯಕ್ರಮಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಲಾಯಿತು. ಈ ಮೂಲಕ ಗ್ರಾಮಸ್ಥರ ಸಹಭಾಗಿತ್ವದೊಂದಿಗೆ ಇಂದ್ರಿಯ ಆರೋಗ್ಯದ 7 ದಿನಗಳ ಪಯಣಕ್ಕೆ ಅಧಿಕೃತ ಚಾಲನೆ ದೊರೆಯಿತು. ಇಂದ್ರಿಯಗಳ ಆರೋಗ್ಯ ಅಂತ ಹೌದು, ನಮ್ಮ ಇಂದ್ರಿಯಗಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ಅನ್ನೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರನ್ನು ತಲುಪುವ ಉದ್ದೇಶದಿಂದ ತಂಡವು ಮುಂಜಾನೆ 5:30ಕ್ಕೆ ಉಗನೆ ಗ್ರಾಮದತ್ತ ಪಯಣ ಬೆಳೆಸಿತು. ಬೆಳಗಿನ ಕಾರ್ಯಕ್ರಮವಾಗಿ ನಸ್ಯಕರ್ಮ ಮಾಡಲಾಯಿತು. ನಸ್ಯದ ಮಹತ್ವ, ಅದರ ಉಪಯೋಗ ಮತ್ತು ಸೂಕ್ತ ಸಂದರ್ಭಗಳ ಕುರಿತು ಗ್ರಾಮಸ್ಥರಿಗೆ ಸರಳವಾಗಿ ವಿವರಿಸಲಾಯಿತು. ಶ್ರಮದಾನ. ಆರೋಗ್ಯವೆಂದರೆ ಕೇವಲ ದೇಹದ ಆರೈಕೆಯಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರವು ಆರೋಗ್ಯಕರವಾಗಿರಬೇಕು. ತಂಡದ ಸದಸ್ಯರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಪರಿಸರವನ್ನು ಸ್ವಚ್ಛಗೊಳಿಸಿದರು. ಶ್ರೋತ್ರೇಂದ್ರಿಯದ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕರ್ಣಾಭ್ಯಂಗದ ಪ್ರಾತ್ಯಕ್ಷಿಕೆಯನ್ನು ಆರಂಭಿಸಲಾಯಿತು. ನಂತರ ವಚ ಮತ್ತು ಗೋಘೃತದಿಂದ ತಯಾರಿಸಿದ ಧೂಮವರ್ತಿಯಿಂದ ಧೂಪನ ಕರ್ಮ ಮಾಡಲಾಯಿತು.
ತದನಂತರ ಆಗಮಿಸಿದ ಎಲ್ಲ ಗ್ರಾಮಸ್ಥರನ್ನುದ್ದೇಶಿಸಿ ಡಾಕ್ಟರ್ ಪ್ರಫುಲ್ಲ ಕೆ ಅವರು ಪಂಚೇಂದ್ರಿಯಗಳ ಆರೋಗ್ಯ, ಪ್ರಾಯೋಗಿಕ ಮತ್ತು ಆಯುರ್ವೇದಾಧಾರಿತ ವಿಧಾನಗಳನ್ನು ಪರಿಚಯಿಸಿದರು. ದೈನಂದಿನ ಜೀವನದಲ್ಲಿಯೇ ಅಳವಡಿಸಿಕೊಳ್ಳಬಹುದಾದ ಆರೋಗ್ಯಕರ ಅಭ್ಯಾಸಗಳ ಮೂಲಕ ಇಂದ್ರಿಯಗಳನ್ನು ಹೇಗೆ ಸುರಕ್ಷಿತವಾಗಿ ಇಡಬಹುದು ಎಂಬುದರ ಕುರಿತು ಅವರು ಮಾರ್ಗದರ್ಶನ ನೀಡಿದರು. ಸಂಜೆ ತಂಡವು ದಿನದ ಕಾರ್ಯಕ್ರಮಗಳನ್ನು ಅವಲೋಕಿಸಿ ಎದುರಾದ ಸವಾಲುಗಳು ಮತ್ತು ಮುಂದಿನ ದಿನದ ಕಾರ್ಯಯೋಜನೆಗಳ ಕುರಿತು ಚರ್ಚಿಸಿತು. ದಿನದ ಕೊನೆಗೆ ನಮ್ಮ ತಂಡದ ಸದಸ್ಯರೆಲ್ಲರೂ ಒಂದಾಗಿ ಅಷ್ಟಾಂಗ ಹೃದಯದ ದಿನಚರ್ಯ ಅಧ್ಯಾಯದ ಶ್ಲೋಕಗಳನ್ನು ಪಠಿಸಿದರು. ಹೀಗೆ ಆರೋಗ್ಯ, ಸ್ವಚ್ಛತೆ ಮತ್ತು ಆಯುರ್ವೇದದ ಅರಿವಿನೊಂದಿಗೆ ಆಯುರ್ಗ್ರಾಮದ 2ನೇ ದಿನವೂ ಅರ್ಥಪೂರ್ಣವಾಗಿ ಮುಕ್ತಾಯವಾಯಿತು. ದಿನದ ಆರಂಭವು ಗ್ರಾಮಸ್ಥರಿಗೆ ನಸ್ಯಕರ್ಮ ಮಾಡುವ ಮೂಲಕ ನಡೆಯಿತು. ಇಂದು ಸಂಜೆ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹಾಗೂ ಮುಂದಿನ ದಿನದ ವೈದ್ಯಕೀಯ ಶಿಬಿರಕ್ಕಾಗಿ ಸ್ಥಳವನ್ನು ಸ್ವಚ್ಛಗೊಳಿಸಿ ಸಿದ್ಧಪಡಿಸಲಾಯಿತು. ಮಧ್ಯಾಹ್ನದಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಿದ್ಧತೆಗಳು ಆರಂಭವಾದವು. ವೇದಿಕೆಯನ್ನು ಸಜ್ಜುಗೊಳಿಸಿ ಅಗತ್ಯ ವ್ಯವಸ್ಥೆಗಳನ್ನು ಪೂರ್ಣಗೊಳಿಸಿ ಅಂತಿಮ ಅಭ್ಯಾಸ ಮತ್ತು ಸಿದ್ಧತೆಗಳಿಗೆ ತೊಡಗಿಸಿಕೊಂಡರು. ನಮ್ಮನ್ನು ಪ್ರೋತ್ಸಾಹಿಸಿ ಈ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದ ಸ್ಟೋರಿ ಆಫ್ ಅ ಬಾಡಿ ಎಂಬ ಬೀದಿ ನಾಟಕದ ಮೂಲಕ ದೈನಂದಿನ ಜೀವನ ಶೈಲಿ ಮತ್ತು ದೇಹದ ಅಂಗಾಂಗಗಳ ಮೇಲಿನ ಪರಿಣಾಮವನ್ನು ಸರಳ ಹಾಗೂ ಮನಮುಟ್ಟುವ ರೀತಿಯಲ್ಲಿ ಪ್ರಸ್ತುತಪಡಿಸಲಾಯಿತು. ಹಲೋ, ನಾನು ಬ್ರೈನು. ನೋಡ್ತೀಯಾ ರೀಲ್ಸು? ರಾತ್ರಿ ಪೂರ್ತಿ ನೋಡ್ತೀಯ ಅಲ್ಲ? ಬ್ರೈನ್ ಏನಾಗ್ಬೇಕು? ಎಕ್ಸಾಮ್ಸ್ ಅಲ್ಲಿ ಪ್ರಾಸೆಸಿಂಗ್ ಆಗೋಗ್ತೀನಿ. ನಾನು ಇವಳ ಹೊಟ್ಟೆ ಬೆಳಗಿಂದ ಮಾತಾಡೋಕೆ ಟ್ರೈ ಮಾಡಿದ್ರೆ ಇವಳು ಬರೀ ಚಿಪ್ಸ್ ಅಲ್ಲೇ ಇದ್ಲು. ಇವಳಿಗೆ ಒಳ್ಳೆ ಊಟ, ಒಳ್ಳೆ ನೀರು ಟೈಮಲ್ಲಿ ತಿನ್ಬೇಕು ಅಂದ್ರೆ ತಿನ್ನೋದೇ ಇಲ್ಲ. ಬೆಳಗ್ಗೆ ನೋಡಿದ್ರೆ ಏನು ತಿನ್ನಲ್ಲ, ಮಧ್ಯಾಹ್ನ ನೋಡಿದ್ರೆ ತುಂಬಾ ತಿಂತಾಳೆ, ರಾತ್ರಿ ನೋಡಿದ್ರೆ ಇನ್ನೂ ಜಾಸ್ತಿ ತಿನ್ಬಿಡ್ತಾಳೆ. ಹಿಂಗ್ ಮಾಡಿದ್ರೆ ನಾವು ಹೊಗೆ ಹಾಕ್ಸ್ಕೊಂಡ್ಬಿಡ್ಬೇಕು. ನೋಡ್ಬೇಕು ನೀವೇನ ಮೊಟ್ಟೆನ. ನಾನಿನ್ನ ಹೃದಯ, ನೀನ್ ತಿನ್ನೋ ಜಂಕ್ ಫುಡ್ಸ್, ಕೂಲ್ ಡ್ರಿಂಕ್ಸ್ ಇವೆಲ್ಲ ನನ್ನ ಹಾರ್ಟ್ ಬೀಟ್ ಅನ್ನು ಜಾಸ್ತಿ ಮಾಡುತ್ತೆ. ಸೊ ನಡಿ, ಯೋಗ ಮಾಡು, ಉಪ್ಪು ಕಡಿಮೆ ತಿನ್ನು, ಆರೋಗ್ಯನೂ ಕಾಪಾಡಿಕೊ. ಏನೋ ನೀನು ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೀನ್ ಏನ್ ತಿಂದ್ರು ಏನ್ ಕುಡಿದ್ರು ಪಡೆ ತಲೆನೋವು ನನಗೆ. ಹಣ್ಣು ತರಕಾರಿ ಇಂಥವು ತಿಂದು ಆರೋಗ್ಯವಾಗಿ ಪಡ್ಬೋದಲ್ವಾ? ಹರಿವರಿ ರೋಗಕ್ಕೆ ಕಾರಣ ಹರಿವರಿ. ಸರಿಯಾಗಿದ್ರೆ ನಿಮ್ಮ ದಿನಚರಿ, ಸರಿಯಾಗಿದ್ರೆ ನಿಮ್ಮ ದಿನಚರಿ. ಸ್ವಾಸ್ಥ್ಯವಲ್ಲಿ ಹಾಜರಿ, ಸ್ವಾಸ್ಥ್ಯವಲ್ಲ ಹಾಜರಿ. ಆರೋಗ್ಯಕ್ಕೆ ಹೇಳಿ ಸರಿ ಸರಿ, ಆರೋಗ್ಯಕ್ಕೆ ಹೇಳಿ ಸರಿ ಸರಿ. ಸರಿ 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 ಸರಿ. ಧನ್ಯವಾದ. ಧನ್ಯವಾದ. ಸಾಂಸ್ಕೃತಿಕ ಸಂಜೆಗೆ ಮತ್ತಷ್ಟು ಮೆರುಗು ನೀಡಿದ್ದು ತಂಡದವರ ಸಮೂಹ ಗೀತೆ ಹಾಗೂ ಗ್ರಾಮದ ಮಕ್ಕಳ ಉತ್ಸಾಹಭರಿತ ನೃತ್ಯ ಮತ್ತು ಗಾಯನ.
ಮಕ್ಕಳ ಮುಗ್ಧತೆ, ಪ್ರತಿಭೆ ಮತ್ತು ಉತ್ಸಾಹವು ಪ್ರೇಕ್ಷಕರ ಮನಸೆಳೆಯಿತು. ಕಾರ್ಯಕ್ರಮದ ಅಂತ್ಯದಲ್ಲಿ ಗ್ರಾಮಸ್ಥರಿಂದ ಕಾರ್ಯಕ್ರಮದ ಮೂಲಕ ನೀಡಲಾದ ಆರೋಗ್ಯ ಸಂದೇಶವನ್ನು ಅವರು ಹೇಗೆ ಅರ್ಥೈಸಿಕೊಂಡರು ಎಂಬುದರ ಪ್ರತಿಕ್ರಿಯೆ ಪಡೆಯಲಾಯಿತು. ಕುಡಿದ್ರೆ ಏನಾಗ್ತದೆ? ಹೌದಾ? ಈಗ ಇನ್ನೊಂದು ಪ್ರಶ್ನೆ ಅಮ್ಮಂಗೆ, ನಾಳೆ ಏನಿದೆ ಅಮ್ಮ ನಿಮ್ಮೂರಲ್ಲಿ? ನಾಳೆ ಬರ್ತೀರಾ ಇಲ್ವಾ ನೀವು? ನಿಮ್ಮ ಮನೆಯವ್ರನ್ನೆಲ್ಲ ಊರವ್ರೆಲ್ಲರನ್ನು ಕರ್ಕೊಂಡ್ಬರ್ಬೇಕು. ಬರೀ ನಿಮ್ಮ ಮನೆ ಅಷ್ಟೇ ಅಲ್ಲ, ಪಕ್ಕದ ಮನೆ, ಹಿಂದಿನ ಮನೆ, ಮುಂದಿನ ಮನೆ ಎಲ್ಲರನ್ನು ಕರ್ಕೊಂಡ್ಬರ್ಬೇಕು. ಕರ್ಕೊಂಡ್ಬರ್ತೀರಾ ಇಲ್ವೋ? ಅವರ ಮೆಚ್ಚುಗೆ ಮತ್ತು ಆತ್ಮೀಯ ಪ್ರತಿಕ್ರಿಯೆಗಳು ನಮ್ಮ ಪ್ರಯತ್ನಕ್ಕೆ ಮತ್ತಷ್ಟು ಸ್ಫೂರ್ತಿಯಾಯಿತು. ಹೆಲ್ತ್ ಚೆಕಪ್ ಅಂದ್ರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವಿದ್ದು, ಈ ಶಿಬಿರದಲ್ಲಿ ಕಿವಿ, ಕಣ್ಣು, ಮೂಗು, ಬಾಯಿ, ಚರ್ಮ ಇತ್ಯಾದಿ ಸಮಸ್ಯೆಗಳ ಚೆಕಪ್ ಆಗುತ್ತದೆ ಹಾಗೂ ಜನರಲ್ ಚೆಕಪ್ ಇರುತ್ತೆ. ಆಯ್ತಾ? ಮಿಸ್ ಮಾಡಿದರೆ ಎಲ್ಲರೂ ನೀವು ಹಾಗೂ ನಿಮ್ಮ ಮನೆಯವರೆಲ್ಲರನ್ನೂ ಕರ್ಕೊಂಡ್ಬರ್ಬೇಕು. ಕರ್ಕೊಂಡ್ಬರ್ತೀರೋ ಇಲ್ವೋ? ನಾಳೆ ಫ್ರೀ ಹೆಲ್ತ್ ಚೆಕಪ್ ಇದೆ. ಆಯ್ತಾ? ನಿಮಗೆ ಅಲ್ಲೇ ಚೆಕಪ್ ಮಾಡ್ತಾರೆ, ಅಲ್ಲೇ ಔಷಧಿ ಕೊಡ್ತಾರೆ. ಆಯ್ತಾ? ಹಾಗಾಗಿ ಎಲ್ಲರೂ ನಾಳೆ ಬರಬೇಕು. ನೀವು ಮತ್ತೆ ನಿಮ್ಮ ಮನೆಯವರೆಲ್ಲರೂ ಕರ್ಕೊಂಡ್ಬರ್ಬೇಕು. ಆಯ್ತಾ? ಈಗ ಮತ್ತೆ ಇನ್ನೊಂದು ದಿನದ ಅಂತ್ಯವು ತಂಡದ ಅಭ್ಯರ್ಥಿಗಳ ಒಗ್ಗೂಡಿಕೆ ಹಾಗೂ ಮುಂದಿನ ದಿನದ ಸಿದ್ಧತೆಗೆ ಸಾಕ್ಷಿಯಾಯಿತು. 4ನೇ ದಿನವು ನಸ್ಯಕರ್ಮದೊಂದಿಗೆ ಆರಂಭವಾಯಿತು. ಇದರೊಂದಿಗೆ ನೆರೆದಿದ್ದ ಜನರಿಗೆ ಶಿರೋಪಿಚು ಪ್ರಾತ್ಯಕ್ಷಿಕೆಯನ್ನು ಸಹ ನಡೆಸಲಾಯಿತು. ಬಿಸಿ ಅನಿಸ್ತಿದ್ಯಾ? ಬಿಸಿ ಜಾಸ್ತಿ ಬಿಸಿ ಅನಿಸ್ತಿದ್ಯಾ? ಇಲ್ಲ, ಪರವಾಗಿಲ್ಲ ಅಲ್ವಾ? ಈ ದಿನ ಉಗನೆಯ ಬೀದಿಗಳಲ್ಲಿ ಶಾಲಾ ಮಕ್ಕಳು, ಶಿಕ್ಷಕರು ಹಾಗೂ ಆಯುರ್ ಗ್ರಾಮದ ತಂಡವು ಇಂದ್ರಿಯಗಳ ಆರೈಕೆ ಮತ್ತು ಆರೋಗ್ಯಕರ ಬದುಕಿನ ಮಹತ್ವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಜಾಗೃತಿ ಜಾಥಾವನ್ನು ಮಾಡಿದರು. ಮಕ್ಕಳ ಹೆಜ್ಜೆಗಳಿಗೆ ಆರೋಗ್ಯದ ಧ್ವನಿ ಬೆಸೆದ ಈ ಜಾಥಾ ಇಂದ್ರಿಯ ಆರೋಗ್ಯದ ಸಂದೇಶವನ್ನು ಇಡೀ ಗ್ರಾಮದಲ್ಲಿ ಮೊಳಗಿಸಿತು. ಪಂಚೇಂದ್ರಿಯಗಳ ಸಂರಕ್ಷಣೆ, ಆಯುರ್ವೇದ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಸಂದೇಶಗಳು ಮಕ್ಕಳ ಘೋಷಣೆಗಳ ಮೂಲಕ ಮನೆ ಮನೆಗೂ ತಲುಪಿದವು. ನಂತರ ಗ್ರಾಮದ ಆರೋಗ್ಯ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಗುರುರಾಜ್ ಅನಿಲ್ ಭಟ್ ಅವರ ನೇತೃತ್ವದಲ್ಲಿ PG ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಕಣ್ಣು ಮತ್ತು ಕಿವಿಗೆ ಸಂಬಂಧಿಸಿದ ವಿಶೇಷ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಯಿತು. ಇಂದ್ರಿಯ ಆರೋಗ್ಯದ ಸಂದೇಶವನ್ನು ಜನಸಾಮಾನ್ಯರ ಬದುಕಿನೊಂದಿಗೆ ಬೆಸೆಯುವ ಉದ್ದೇಶದಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರದಲ್ಲಿ
ಉಗನೆ ಹಾಗೂ ಸುತ್ತಮುತ್ತಲಿನ ಮಾರನಹಳ್ಳಿ ಮತ್ತು ಕ್ಯಾತನಹಳ್ಳಿ ಗ್ರಾಮಗಳಿಂದ ಒಟ್ಟು 116 ಮಂದಿ ಭಾಗವಹಿಸಿದ್ದರು. ನೋಂದಣಿಯಿಂದ ಆರಂಭಿಸಿ ರಕ್ತದೊತ್ತಡದ ತಪಾಸಣೆ ಹಾಗೂ ಸಮಗ್ರ ವೈದ್ಯಕೀಯ ಪರೀಕ್ಷೆಯವರೆಗೆ ಪ್ರತಿಯೊಂದು ಹಂತವೂ ವ್ಯವಸ್ಥಿತವಾಗಿ ನೆರವೇರಿತು. ಇಂದ್ರಿಯ ಆರೋಗ್ಯದ ಆಶಯಕ್ಕೆ ಅನುಗುಣವಾಗಿ ಕಿವಿ, ಬಾಯಿ, ಮೂಗು, ಚರ್ಮ ಹಾಗೂ ಕಣ್ಣುಗಳ ವಿಶೇಷ ತಪಾಸಣೆಗಳ ಮೂಲಕ ಇಂದ್ರಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಿ ಅಗತ್ಯವಿರುವವರಿಗೆ ಸೂಕ್ತ ವೈದ್ಯಕೀಯ ಸಲಹೆ ನೀಡಿ ಅಗತ್ಯ ಔಷಧಿಗಳ ವಿತರಣೆ ಮಾಡಲಾಯಿತು. Now we wholeheartedly thank our PGs to Dr. Bhumika for coming here and helping us. We thank Dr. Bhargavi for helping us and take small gratitude and token of love. We thank Dr. Suraj for and give him a small token of love. Now we request ಅಂದ್ರೆ ತಿನ್ನೋದು ಕೊಟ್ರೆ ಒಂದು ಸುಮ್ಮನೆ and I have told him also, in spite of that you have achieved, and this is a good number. Somebody asked me what is your expectation regarding number. There is no expectation. When we come out for a service, there is no something called target that you should reach 200 people or you should 100. The maximum people should take a benefit of this. Simultaneously, that should reflect the benefit of institution also. That is the motto. So there is no such 100 people, 200 people you should target. Any number is okay. If the number crosses double digit, triple digit, obviously you will feel happy because your efforts have given some colors. This gives some more colors when these people come back to institution in seek of help. That's all. So it is your duty to guide them in future. If they want, let them come to for a more help and more advices and treatment. Let them come to the hospital. That's all. Right? ಜ್ಞಾನ ಮತ್ತು ಸೇವೆಯ ಈ ದಿನವು ತಂಡದ ಸಾಮೂಹಿಕ ಶ್ಲೋಕ ಪಠನದೊಂದಿಗೆ ಅರ್ಥಪೂರ್ಣವಾಗಿ ಮುಕ್ತಾಯಗೊಂಡಿತು. ನಸ್ಯಕರ್ಮದೊಂದಿಗೆ ಆರಂಭವಾದ ಮತ್ತೊಂದು ಅರ್ಥಪೂರ್ಣ ದಿನ. ಆಯುರ್ವೇದದ ದೃಷ್ಟಿಯಲ್ಲಿ ಪ್ರಕೃತಿಯೊಂದಿಗಿನ ಸಮತೋಲನವೇ ಆರೋಗ್ಯದ ಆಧಾರ. ಇದೇ ಆಶಯದೊಂದಿಗೆ ದ್ರವ್ಯಗುಣ ವಿಭಾಗದ ಸಹಯೋಗದಲ್ಲಿ ಉಗನೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಔಷಧೀಯ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು.
ಅಂತೂ ಚೆನ್ನಾಗಿ ಕಾಪಾಡ್ತಾರೆ. ಶಾಲಾ ಆವರಣದಲ್ಲಿ ಒಟ್ಟು 13 ಔಷಧೀಯ ಸಸಿಗಳನ್ನು ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಂದ ನಡೆಸಲಾಯಿತು. ಹಸಿರನ್ನು ಕಣ್ತುಂಬಿಕೊಳ್ಳುವ ಚಕ್ಷುರೇಂದ್ರಿಯ, ಪರಿಮಳವನ್ನು ಆಸ್ವಾದಿಸುವ ಘ್ರಾಣೇಂದ್ರಿಯ, ಸ್ಪರ್ಶವನ್ನು ಅನುಭವಿಸುವ ಸ್ಪರ್ಶನೇಂದ್ರಿಯ. ಪ್ರಕೃತಿಯ ಪ್ರತಿಯೊಂದು ಅಂಶವೂ ಇಂದ್ರಿಯಗಳೊಂದಿಗೆ ಒಂದು ಮೌನ ಸಂವಾದವಾಯಿತು. ಅದೇ ದಿನ ಶಾಲಾ ವಿದ್ಯಾರ್ಥಿಗಳಿಗಾಗಿ ಹಲವು ಸೃಜನಾತ್ಮಕ ಚಟುವಟಿಕೆಗಳು ನಡೆದವು. ನನ್ನ ನೆಚ್ಚಿನ ಇಂದ್ರಿಯಕ್ಕೆ ಒಂದು ಪತ್ರ ಎಂಬ ಕಾರ್ಡ್ ತಯಾರಿಕಾ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಇಂದ್ರಿಯಕ್ಕೆ ಕೃತಜ್ಞತೆಯ ಪತ್ರ ಬರೆದು ಚಿತ್ರಗಳ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಕಿರಿಯ ಮಕ್ಕಳಿಗಾಗಿ ಸೆನ್ಸ್ ಆರ್ಗನ್ ಪೋಯಮ್ ಮೂಲಕ ಪಂಚೇಂದ್ರಿಯಗಳ ಪರಿಚಯವನ್ನು ಲಯಬದ್ಧ ಹಾಡು ಮತ್ತು ಅಭಿನಯದೊಂದಿಗೆ ತಿಳಿಸಲಾಯಿತು. ಹೀಗೆ ಶಿಕ್ಷಕರ ಸಹಾಯದೊಂದಿಗೆ ನಮ್ಮ ತಂಡ ನಡೆಸಿದ ವಿವಿಧ ಚಟುವಟಿಕೆಗಳು ಆಟದ ಮೂಲಕ ಇಂದ್ರಿಯಗಳ ಬಗ್ಗೆ ಅರಿವು ಮೂಡಿಸಿತು. ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯದ ಅಂಗವಾಗಿ ಉಗನೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಳಿ ಇರುವ ಗೋಡೆಯ ಮೇಲೆ ಮಾಹಿತಿಪೂರ್ಣ ಜಾಗೃತಿ ಭಿತ್ತಿ ಚಿತ್ರವು ಪಂಚಜ್ಞಾನೇಂದ್ರಿಯಗಳ ರಕ್ಷಣೆ ಹಾಗೂ ಪಾಲನೆಯ ಸರಳ ಸಂದೇಶಗಳನ್ನು ಬಣ್ಣಗಳ ಮೂಲಕ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವಂತೆ ಮೂಡಿಬಂದಿತು. ಸ್ವಸ್ಥ ಇಂದ್ರಿಯ ಸ್ವಸ್ಥ ಇಂಡಿಯಾ ಎಂಬ ಆಶಯವನ್ನು ಹೊತ್ತು
ಬಳಕೆಯಾಗದ ಗೋಡೆಯೊಂದು ಆರೋಗ್ಯದ ಅರಿವು ಮೂಡಿಸುವ ಶಾಶ್ವತ ಕಲಿಕಾ ತಾಣವಾಯಿತು. ಪ್ರಕೃತಿಯ ಸ್ಪರ್ಶದಲ್ಲಿ ಇಂದ್ರಿಯಗಳ ಅರಿವು, ಆರೋಗ್ಯದ ಸಂಕಲ್ಪದಲ್ಲಿ ದಿನ 5ರ ಸಾರ್ಥಕತೆ. ಇಂದ್ರಿಯ ಆರೋಗ್ಯವನ್ನು ಮತ್ತಷ್ಟು ಆಳವಾಗಿ ಅರ್ಥೈಸುವ ನಿಟ್ಟಿನಲ್ಲಿ ಶರೀರ ರಚನಾ ವಿಭಾಗದ ಸಹಯೋಗದಲ್ಲಿ ಒಂದು ವಿಶೇಷ ಜ್ಞಾನಾನುಭವ ಕಾರ್ಯಕ್ರಮ ಆಯೋಜಿಸಲಾಯಿತು. ಉಗನೆಯಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಮುಖ್ಯೋಪಾಧ್ಯಾಯರ ಸಹಯೋಗದಿಂದ ಮಾರನಹಳ್ಳಿ ಮತ್ತು ಕ್ಯಾತನಹಳ್ಳಿ ಶಾಲೆಗಳಿಗೂ ತಲುಪಿತು. ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಅದರ ಸಲುವಾಗಿ ನಮ್ಮ ವಿಭಾಗದ ಅನಾಟಮಿ ವಿಭಾಗದಿಂದ ಬೇರೆ ಬೇರೆ ನಮ್ಮ ದೇಹದ ಅದ್ಭುತ ರಚನೆಯನ್ನು ಕಣ್ಣಾರೆ ನೋಡುವ ಅವಕಾಶ. ಕಣ್ಣು, ಕಿವಿ, ಮೂಗು, ನಾಲಿಗೆಯಂತಹ ಇಂದ್ರಿಯಗಳ ಒಳರಚನೆಗಳನ್ನು ನೈಜ ಮಾದರಿಗಳ ಮೂಲಕ ಪರಿಚಯಿಸಿದ ಈ ಅನುಭವ ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು, ಪ್ರಶ್ನಿಸುವ ಮನೋಭಾವವನ್ನು ಮೂಡಿಸಿತು. ಪುಸ್ತಕದ ಪುಟಗಳಲ್ಲಿ ಕಂಡಿದ್ದ ದೇಹದ ರಚನೆ ಅಂದು ಅವರ ಕಣ್ಣೆದುರೇ ಜೀವಂತ ಕಲಿಕೆಗೆ ಅನುಭವವಾಯಿತು. ಹಾಸನ ತಾಲೂಕು ಉಗನೆ ದೇವಗೋಡ್ನಹಳ್ಳಿ ಶಾಲೆ SBRHS ಶಾಲೆಯ ಒಂದು ಕಾರ್ಯಕ್ರಮ. ಇಲ್ಲಿ ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆಯವರು ಆಯುರ್ ಗ್ರಾಮ ಎನ್ನುವಂತಹ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇಲ್ಲಿ ಮಕ್ಕಳಿಗೆ ನಮ್ಮ ದೇಹದಲ್ಲಿರುವಂತಹ ಅಂಗಾಂಗಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಉದ್ದೇಶದಿಂದ ದೇಹದ ಬೇರೆ ಬೇರೆ ಭಾಗಗಳನ್ನು ತಂದು ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ಮಕ್ಕಳು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರ್ತಾರೆ, ಅದನ್ನು ಲೈವ್ ಆಗಿ ಇಲ್ಲಿ ನೋಡೋದ್ರಿಂದ ಅವರಿಗೆ ಒಂದು ಕಲಿಕೆಗೆ ಒಂದು ಎಫೆಕ್ಟಿವ್ನೆಸ್ ಇದರಲ್ಲಿ ನಾವು ನೋಡ್ಬೋದು. ಹಾಗಾಗಿ ಬಹಳ ಚೆನ್ನಾಗಿದೆ ಪ್ರೋಗ್ರಾಮ್. ಇನ್ನೂ ಕೂಡ ಇದನ್ನು ಇನ್ನೂ ಪ್ರೋಗ್ರೆಸಿವ್ ಅಂತಂದರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಪಡಿಸಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇಟ್ಸ್ ಎ ಯೂಸ್ಫುಲ್ ಪ್ರೋಗ್ರಾಮ್ ಫಾರ್ ದ ಚಿಲ್ಡ್ರನ್. ನನ್ನ ಹೆಸರು ಅನ್ವರ್ ಅಂತ. ನಾನು ಈ ಶ್ರೀ ಬಸವೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಟೀಚರ್ ಪ್ರಶಿಕ್ಷಣಾರ್ಥಿ ಬಂದಿದ್ದೇನೆ. ಆ್ಯಂಡ್ ಇವತ್ತು ಆಯುರ್ ಗ್ರಾಮ ಅಂತ ಒಂದು ಪ್ರೋಗ್ರಾಮ್ ನಡೀತಿದೆ ನಮ್ಮ ಸ್ಕೂಲಲ್ಲಿ. ತುಂಬ ಚೆನ್ನಾಗಿ ಅನಿಸ್ತಿದೆ. ಏನಕ್ಕಪ್ಪ ಅಂತಂದರೆ ನಮ್ಮ ಬಾಡಿ ಪಾರ್ಟ್ಸ್, ಆರ್ಗನ್ಸ್ ಆಗಲಿ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಏನೇನು ಕೆಲಸ ಮಾಡುತ್ತೆ ಅನ್ನೋದೆಲ್ಲ ಹೇಳ್ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ಇವತ್ತು ನಮ್ಮ ಶಾಲೆಗೆ ಧರ್ಮಸ್ಥಳ ಆಯುರ್ವೇದ ಮಹಾವಿದ್ಯಾಲಯದ ಕಣ್ಣಿನ ಹಾಸ್ಟೆಲ್ ಈ ಕಾಲದಿನ ಎಲ್ಲ ವಿದ್ಯಾರ್ಥಿಗಳು ಬಂದು ನಮ್ಮ ಶಾಲೆಗೆ ಇವತ್ತು ಒಂದು ಸೈನ್ಸ್ ವಿಸಿಟ್ ಮಾಡಿದ್ರು. ಭಾಳ ಅದ್ಭುತವಾಗಿ ಮಕ್ಕಳಿಗೆ ಒಂದು ನೈಜತೆಯನ್ನು ತೋರಿಸಿದ್ರು. ಹೃದಯ ಮತ್ತು ಮೆದುಳು, ಯಕೃತ್ತು, ಸಣ್ಣ ಕರಳು, ದೊಡ್ಡ ಕರಳು ಇವುಗಳ ಮಹತ್ವ ಏನು, ಅದು ಯಾವ ಥರ ವ್ಯಕ್ತಿ ದುಶ್ಚಟಕ್ಕೆ ಬಲಿಯಾದರೆ ಯಾವ ಕಾಯಿಲೆಗಳು ಅಟ್ಯಾಕ್ ಆಗ್ತದೆ ನಮ್ಮ ದೇಹಕ್ಕೆ, ಆಮೇಲೆ ಶ್ವಾಸಕೋಶ, ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಭಾಳ ಉಪಯುಕ್ತ ಮಾಹಿತಿ. ನಿಮಗೆ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ, ನಮ್ಮ ಶಾಲೆ ಕಡೆಯಿಂದ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಸರ್. ವಿಶ್ವ ಅಂಗಾಂಗ ದಾನ ದಿನದ ಸಂದರ್ಭದಲ್ಲಿ ನಡೆದ ಈ ಕಾರ್ಯಕ್ರಮ ದೇಹದ ಅಮೂಲ್ಯ ಅಂಗಗಳ ಮಹತ್ವವನ್ನು ಅರಿಯುವುದರೊಂದಿಗೆ ಅವುಗಳನ್ನು ಗೌರವಿಸುವ ಮತ್ತು ಸಂರಕ್ಷಿಸುವ ಮನೋಭಾವನವನ್ನು ಬೆಳೆಸಿತು. ಇಲ್ಲಿ ಒಂದು ಎಕ್ಸಿಬಿಷನ್ನ ಮಾಡಿದ್ದಾರೆ. ಇದನ್ನು ನಡೆಸ್ಕೊಟ್ಟಂಥ ಈ ಕ್ಯಾತನಹಳ್ಳಿ ಗ್ರಾಮದ ಶಾಲೆಯ HM ಏನಿದ್ದಾರೆ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಏಳು ದಿನಗಳ ಕಾಲ ಉಗನೆಯಲ್ಲಿ ನಡೆದ ಇಂದ್ರಿಯ ಆರೋಗ್ಯ ಸಪ್ತಾಹ
ಇದೀಗ ತನ್ನ ಸುಂದರ ಅಂತಿಮ ಹಂತವನ್ನು ತಲುಪಿತು. ಆಗಸ್ಟ್ 6ರಂದು ಉಗನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೆಳಗ್ಗೆ 11:30ಕ್ಕೆ ಸಮಾರೋಪ ಸಮಾರಂಭಕ್ಕೆ ಸಿದ್ಧತೆಗಳನ್ನು ನಡೆಸಿತು. ಗ್ರಾಮದಲ್ಲಿಯೇ ದೊರಕಿದ ಮಾವಿನ ಎಲೆ, ಹೂವು, ಬಾಳೆಕಂದು, ಜೋಳದ ತೆನೆ ಮುಂತಾದ ನೈಸರ್ಗಿಕ ವಸ್ತುಗಳನ್ನು ಸಂಗ್ರಹಿಸಿ ತಂಡದ ಸದಸ್ಯರು ರಂಗೋಲಿ, ತೋರಣ ಮತ್ತು ಹೂಗುಚ್ಛಗಳನ್ನು ತಯಾರಿಸಿದರು. ಸರಳತೆ ಮತ್ತು ಸ್ಥಳೀಯ ಸೊಗಡಿನೊಂದಿಗೆ ವೇದಿಕೆ ಸಿದ್ಧವಾಯಿತು. ಕಳೆದ 7 ದಿನಗಳಲ್ಲಿ ಕಲಿತದ್ದು, ಅನುಭವಿಸಿದ್ದು, ಜೊತೆಯಾಗಿ ಕಳೆದ ಕ್ಷಣಗಳು ಇವೆಲ್ಲವನ್ನು ನೆನಪಿಸಿಕೊಳ್ಳುತ್ತಾ ಗ್ರಾಮಸ್ಥರು, ಶಿಕ್ಷಕರು, ಮಕ್ಕಳು ಮತ್ತು ನಮ್ಮ ಆಯುರ್ಗ್ರಾಮ ತಂಡ ಒಂದೆಡೆ ಸೇರಿತು. ಶ್ರೀ ಹರೀಶ್, SDMC ಅಧ್ಯಕ್ಷರು, ಶ್ರೀಮತಿ ಸರಳ, ಶಾಲಾ ಶಿಕ್ಷಕಿ, ಡಾಕ್ಟರ್ ಶ್ರೀಕಾಂತ್, ಆಯುರ್ಗ್ರಾಮ 3.0 ಚೀಫ್ ಕೋಆರ್ಡಿನೇಟರ್, ಡಾಕ್ಟರ್ ಪ್ರಫುಲ್ಲ, ಡಾಕ್ಟರ್ ನವ್ಯಶ್ರೀ, ಡಾಕ್ಟರ್ ಸಿಂಧೂರ, ಆಯುರ್ಗ್ರಾಮ 3.0 ಕೋಆರ್ಡಿನೇಟರ್ಸ್ ಇವರ ಉಪಸ್ಥಿತಿಯಲ್ಲಿ ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹದ ಸಮಾರೋಪ ಸಮಾರಂಭವು ನಾದಸ್ವರದ ಲಯಬದ್ಧ ಮಂಗಳವಾದ್ಯದೊಂದಿಗೆ ಆರಂಭವಾಯಿತು. ಮೊಳಗಿದ ನಾದವು ಸಮಾರಂಭಕ್ಕೆ ಹಬ್ಬದ ವಾತಾವರಣವನ್ನು ತುಂಬುವುದರ ಜೊತೆಗೆ ವಿಶೇಷವಾಗಿ ಶ್ರೋತ್ರೇಂದ್ರಿಯಕ್ಕೆ ಆಹ್ಲಾದದ ಅನುಭವವನ್ನು ನೀಡಿತು. ವಿದ್ಯಾರ್ಥಿಗಳ ಪ್ರಾರ್ಥನಾ, ನೃತ್ಯ ಮತ್ತು ಗಾಯನದೊಂದಿಗೆ ಸಮಾರಂಭ ಮತ್ತಷ್ಟು ಕಳೆಗಟ್ಟಿತು. ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ತಣ್ಣೀರಳ ಆಯುರ್ಗ್ರಾಮ 3.0 ಈ ಮಕ್ಕಳು ಎಲ್ಲ ಸ್ಟೂಡೆಂಟ್ಗಳು. ಶ್ರೀಮತಿ ಸರಳ ಹಾಗೂ ಶ್ರೀ ಹರೀಶ್ ಅವರು ತಮ್ಮ ಮಾತುಗಳ ಮೂಲಕ 7 ದಿನಗಳ ಪಯಣದ ನೆನಪುಗಳನ್ನು ಹಂಚಿಕೊಂಡರು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಧನ್ವಂತರಾಯ ನಮಃ. ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮೆಲ್ಲ ಅತಿಥಿಗಳಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಪುಟ ಮಕ್ಕಳಿಗೂ ಈ ಶುಭ ಮುಂಜಾನೆ ಕೋರುತ್ತಾ, ನನಗೆ ಹೇಳಲಿಕ್ಕೆ ಬೇರೆ ಏನೂ ಇಲ್ಲ. ಈ ನಂತರ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳ ಪ್ರೀತಿ ಮತ್ತು ಸಹಕಾರಕ್ಕೆ ಕೃತಜ್ಞತೆಯಾಗಿ ಆಯುರ್ಗ್ರಾಮ ತಂಡವು ಅವರಿಗೆ ಸ್ಟೇಷನರಿ ಮತ್ತು ಪೌಚ್ಗಳನ್ನು ಉಡುಗೊರೆಯಾಗಿ ನೀಡಿದರು. ಮಕ್ಕಳ ಮುಖದ ನಗು ಆ ಕ್ಷಣವನ್ನು ಮತ್ತಷ್ಟು ವಿಶೇಷವಾಗಿಸಿತು. ಕಾರ್ಯಕ್ರಮದ ಸಮಾರೋಪದ ಮಹತ್ವದ ಘಟ್ಟವಾಗಿ ಉಗನೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಆಯುರ್ಗ್ರಾಮದ ತಂಡದ ನಡುವೆ ಒಪ್ಪಂದ ಪತ್ರಿಕೆ ಅಂದರೆ MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಅಧಿಕೃತವಾಗಿ ಸಹಿ ಮಾಡಲಾಯಿತು. ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಸಪ್ತಾಹದಲ್ಲಿ ಪರಿಚಯಿಸಲಾದ ಆರೋಗ್ಯ ಕ್ರಮಗಳನ್ನು ಮುಂದುವರಿಸುವ ಬದ್ಧತೆಯನ್ನು ದೃಢಪಡಿಸಲಾಯಿತು. ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಬೋಧನಾ ಮಾದರಿ ಹಾಗೂ ದೈನಂದಿನ SOPಗಳನ್ನು ಶಾಲೆಗೆ ಒದಗಿಸಲಾಯಿತು. ಕೊನೆಯಲ್ಲಿ ಡಾಕ್ಟರ್ ಶ್ರೀಕಾಂತ್ ಅವರು ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮದ ಪ್ರತಿನಿಧಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಆಯುರ್ವೇದ ಜ್ಞಾನವನ್ನು ಸಮುದಾಯದವರಿಗೆ ತಲುಪಿಸಲು ಶ್ರಮಿಸಿದ ಆಯುರ್ಗ್ರಾಮ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ವಿಶೇಷವಾಗಿ ಧನ್ಯವಾದ ಅರ್ಪಿಸಿದರು. ಹೀಗೆ 7 ದಿನಗಳ ಈ ಪಯಣವು ಒಂದು ಕಾರ್ಯಕ್ರಮದೊಂದಿಗೆ ಅಂತ್ಯವಾಯಿತು. ಉಗನೆಯ ಮಣ್ಣಿನಲ್ಲಿ ಬಿತ್ತಿದ ಇಂದ್ರಿಯ ಆರೋಗ್ಯದ ಈ ಬೀಜ ಇಲ್ಲಿನ ಜನರ ಬದುಕಿನಲ್ಲಿ ಆರೋಗ್ಯಕರ ಅಭ್ಯಾಸಗಳಾಗಿ ಅರಳಲಿ. ಇಂದ್ರಿಯ ಆರೋಗ್ಯದ ಈ ಸಂದೇಶ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನವ ತಲುಪುತ್ತಲೇ ಇರಲಿ. ಆಯುರ್ಗ್ರಾಮ 3.0 ಇಂದ್ರಿಯ ಆರೋಗ್ಯ ಒಂದು ಸಪ್ತಾಹದ ಕಾರ್ಯಕ್ರಮವಲ್ಲ, ಆರೋಗ್ಯಕರ ಬದುಕಿನತ್ತ ಒಂದು ನಿರಂತರ ಪಯಣ.